ನಾಡಿನಾದ್ಯಂತ ದಸರಾ ಹಬ್ಬವನ್ನು ಜನತೆಯು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ನಗರದ ಗೃಹಿಣಿ ಸುಷ್ಮಿತಾ ಅವರು ವಿಶೇಷವಾಗಿ ದಸರಾ ರಾಮಾಯಣ ಎಂಬ ಗೊಂಬೆಯ ಪ್ರದರ್ಶನವನ್ನು ತಮ್ಮ ಮನೆಯಲ್ಲಿ ಏರ್ಪಡಿಸಿದ್ದಾರೆ. ಈ ಬಗ್ಗೆ ಅವರ ಮಾತಿನಲ್ಲಿಯೇ ಅದರ ಸಾರಾಂಶವನ್ನು ಕೇಳೋಣ ಬನ್ನಿ. ನನ್ನ ಹೆಸರು ಸುಷ್ಮಿತಾ ಹರ್ಷವರ್ಧನ್. ನಾನಿವತ್ತು ದಸರಾ ವಿಶೇಷವಾಗಿ ರಾಮಾಯಣ ಥೀಮ್ನ ಮಾಡಿದ್ದೀನಿ. ಅಲ್ಲಿ ಮೊದಲನೇ ಹಂತದಲ್ಲಿ ಅಷ್ಟಲಕ್ಷ್ಮಿಯರಿದ್ದಾರೆ. ಇಲ್ಲಿ ದಶಾವತಾರ, ಮೊದಲನೇದು ಮತ್ಸ್ಯಾವತಾರ, ಕೂರ್ಮ, ಭೂವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬಲರಾಮ, ಕಲ್ಕಿ ಅವತಾರ, ದಶಾವತಾರ. ಅಲ್ಲಿ ಶ್ರೀನಿವಾಸ ಕಲ್ಯಾಣ, ಈಶ್ವರ ಪಾರ್ವತಿ, ಶ್ರೀನಿವಾಸ ಲಕ್ಷ್ಮಿ, ಬ್ರಹ್ಮ ಸರಸ್ವತಿ, ಅಲ್ಲಿ ನಾರದರು, ಇಲ್ಲಿ ಶೆಟ್ಟಿ ಶಟಪ್, ಇಲ್ಲಿ ನವಧಾನ್ಯಗಳಿದೆ. ಅಲ್ಲಿ ಮಧ್ಯದಲ್ಲಿ ಪಾಂಡುರಂಗ, ಅಲ್ಲಿ ಸುತ್ತ ಇರೋದು ವಾದ್ಯ ಗಣಪತಿ. ಇಲ್ಲಿಂದ ರಾಮಾಯಣ ಥೀಮು ಶುರು ಆಗುತ್ತೆ. ಮೊದಲನೇದು ಪುತ್ರಕಾಮೇಷ್ಟಿ ಯಾಗ ಅಂತ. ದಶರಥ ಮಹಾರಾಜರಿಗೆ ಮಕ್ಕಳ ಸಂತಾನ ಇರೋದಿಲ್ಲ, ಹಾಗಾಗಿ ಅವರು ಯಾಗ ಮಾಡಿದಾಗ ಸಂತಾನ ಪ್ರಾಪ್ತವಾಗುತ್ತೆ. ಎರಡನೇದು ಶ್ರೀರಾಮ ಅಣ್ಣ ತಮ್ಮಂದಿರ ಒಂದು ಬಾಲ್ಯ ಮತ್ತು ವಿದ್ಯೆ, ಅಲ್ಲಿ ಮತ್ತು ಅಲ್ಲಿ ವಿದ್ಯೆ ಕಲಿಸ್ತಿದ್ದಾರೆ ಅಲ್ವಾ, ಅಲ್ಲಿ ವಿಶ್ವಾಮಿತ್ರ ಗುರುಗಳ ಇದರಲ್ಲಿ ಅವರು ವಿದ್ಯೆ ಕಲಿತಾರೆ, ಶಿಕ್ಷಣ ತಗೋತಾರೆ. ಅದಾದಮೇಲೆ ಇಲ್ಲಿ ಬಂದು ಧನಸ್ಸನ್ನು, ಶಿವಧನಸ್ಸನ್ನು ಮುರಿಯೋದು, ಶಿವಧನಸ್ಸನ್ನು ಮುರಿದು ಸೀತೆಯನ್ನು ವರಿಸುವುದು. ಇಲ್ಲಿ ತಾಟಕಿ ಮಕ್ಕಳು ಮಾರೀಚ ಮತ್ತು ಸುಬಾಹು ಸಂಹಾರ ಮಾಡೋದು. ಯಜ್ಞ ಮಾಡುವಾಗ ಅವರು ಯಜ್ಞ ಭಂಗ ಮಾಡುವಾಗ ಶ್ರೀರಾಮ ಅವರನ್ನು ಸಂಹಾರ ಮಾಡುವುದು. ಇಲ್ಲಿ ವನವಾಸಕ್ಕೆ ಹೋಗುವಾಗ ಶೃಂಗಿ ಬೇರಿಪುರಕ್ಕೆ ಹೊರಡ್ತಾರೆ. ಅಲ್ಲಿ ಗುಹಾ ಎಂಬಾತ ದಶರಥ ಮಹಾರಾಜನ ಆಪ್ತ, ಶೃಂಗಿ ಬೇರಿಪುರದ ರಾಜ ಗುಹ. ರಾಮ ಬಂದಿರುವಂಥದ್ದನ್ನು ತಿಳ್ಕೊಂಡು ಅವರನ್ನು ಆಪ್ತವಾಗಿ ಬರಮಾಡ್ಕೊಡ್ತಾ ಇರೋದು. ಇಲ್ಲಿ ಅವರಿಗೆ ಗಂಗಾ ನದಿ ದಾಟೋದಿಕ್ಕೆ ಸಹಾಯ ಮಾಡ್ತಾ ಇರೋದು. ಇಲ್ಲಿ ಅವರಿಗೆ ಫಲಹಾರ ಕೊಟ್ಟು ಅವರನ್ನು ಸತ್ಕರಿಸ್ತಾ ಇರೋದು. ಅಲ್ಲಿ ಭರತ ಪಾದುಕೆಗಳನ್ನು ತಲೆ ಮೇಲೆ ಹೊತ್ಕೊಂಡು ಅಯೋಧ್ಯೆಗೆ ಹಿಂತಿರುಗುವುದು. ನೆಕ್ಸ್ಟು ಶೂರ್ಪಣಖಿ ಮೂಗನ್ನು ಲಕ್ಷ್ಮಣ ಮೂಗು ಮತ್ತು ಕಿವಿಯನ್ನು ಕತ್ತರಿಸುವಂಥ ಸನ್ನಿವೇಶ. ಇಲ್ಲಿ ಸೀತೆ ಮಾಯಾಜಿಂಕೆಯನ್ನು ನೋಡಿ ಆಸೆಪಟ್ಟು ರಾಮನಲ್ಲಿ ಮಾಯಾಜಿಂಕೆಯ ಬಗ್ಗೆ ಕೇಳುವುದು, ಬೇಕು ಅಂತ ಹೇಳೋದು. ಇಲ್ಲಿ ಜಟಾಯು ಮೋಕ್ಷ. ಇಲ್ಲಿ ಮಾತಾಂಗ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಶಬರಿಯ ಸೇವೆ, ಶಬರಿ ಹಣ್ಣು ಹಂಪಲು ಕೊಟ್ಟು ಸತ್ಕರಿಸುತ್ತಿರುವ. ಇಲ್ಲಿ ವಾಲಿ ಸುಗ್ರೀವರ ಸ್ನೇಹ. ಇಲ್ಲಿ ಮುದ್ರಾ ಉಂಗುರವನ್ನು ಶ್ರೀರಾಮ ಆಂಜನೇಯನಿಗೆ ಕೊಡುತ್ತಿರುವುದು, ಸೀತೆಗೆ ಕೊಡೋದಿಕ್ಕೆ ಕೊಡ್ತಾ ಇರೋದು. ಇಲ್ಲಿ ಬಂದರೆ ಇಲ್ಲಿ ಮಾಡೋದಕ್ಕೆ ಕಾರಣ ಮೊದಲನೇದಾಗಿ ನಮ್ಮ ಹಿಂದೂ ಸಂಪ್ರದಾಯ ಧರ್ಮದ ಬಗ್ಗೆ ಇರುವಂಥ ಗೌರವ. ಎರಡನೇದಾಗಿ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ಕಲಿಸಬೇಕೆನ್ನುವ ಒಂದು ಹಂಬಲ. ಅವರು ಅದನ್ನು ಮುಂದೆ ಪಾರಂಪರಿಕವಾಗಿ ನಡೆಸ್ಕೊಂಡು ಹೋಗಲಿ ಅನ್ನೋ ಒಂದು ಆಸೆ. ಹಾಗಾಗಿ ಇದನ್ನು ಈ ಥರ ಥೀಮ್ ಮಾಡಿದ್ದೀವಿ. ಈ ಸಲ ರಾಮಾಯಣ ಥೀಮ್ ಇರಲಿ ಅನ್ನೋ ಒಂದು ಇದರಿಂದ ಆಸೆಯಿಂದ ಇದನ್ನು ಅರೇಂಜ್ ಮಾಡಿದ್ವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಪ್ರತಿ ವರ್ಷ ಏನಾದರೂ ಏನಾದರೂ ಮಾಡ್ತಾ ಇದ್ದೀರಾ? ಹೊಸತನ ಏನು ಮಾಡ್ತಾ ಇರಲಿಲ್ಲ. ನಾರ್ಮಲ್ ಆಗಿ ಗೊಂಬೆಗಳನ್ನ ಜೋಡಿಸ್ತಿದ್ದೆ, ನಾರ್ಮಲ್ ಆಗಿ ಗೊಂಬೆ ಹಬ್ಬ ಮಾಡ್ತಿದ್ದೆ. ಈ ಸಲ ಮಾತ್ರ ಈಗ ನನ್ನ ಮಕ್ಕಳು ದೊಡ್ಡವರಾಗ್ತಿದ್ದಾರಲ್ವ, ಅವರಿಗೆ ಅರ್ಥ ಮಾಡಿಸ್ಬೇಕು. ಅವರಿಗೆ ಏನು ರಾಮಾಯಣ ಅಂದರೆ ಏನು, ಮಹಾಭಾರತ ಅಂದರೆ ಏನು, ಅವರಿಗೆ ಯಾಕೆ ನಾವು ಪಾರಂಪರಿಕವಾಗಿ ಯಾಕೆ ಅದನ್ನು ಮುಂದಿನ ಪೀಳಿಗೆಗೆ ಯಾಕೆ ತಗೊಂಡೋಗ್ಬೇಕು ಅಂತ ಹೇಳ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಅರೇಂಜ್ ಮಾಡಿದ್ದೆ. ವಿಡಿಯೋ ಇಷ್ಟವಾಗಿದ್ದರೆ ಕಮೆಂಟ್ಸ್, ಶೇರ್ ಮತ್ತು ಲೈಕ್ ಮಾಡಿ.
ನಮಸ್ಕಾರ.